ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಕಟ್ಟಡ ಕಾರ್ಮಿಕರ ಮೂಲಭೂತ ಸೌಲಭ್ಯಗಳಾದ ಕಾರ್ಮಿಕ ಮಕ್ಕಳ ಮದುವೆಯ ಸಹಾಯಧನ, ಮರಣ ಸಮಯ ಧನ ಸಹಾಯ, ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ ಮೊದಲಾದ ಸೌಲಭ್ಯಗಳಿಂದ ವಂಚಿತರಾದ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ನೀಡಬೇಕು ಮತ್ತು ಪ್ರತ್ಯೇಕ ಕಾರ್ಮಿಕ ಕಚೇರಿ, ಕಾರ್ಮಿಕ ಭವನ ನಿರ್ಮಾಣ ಮಾಡಿಕೊಡಬೇಕೆಂದು ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್ ಹಾಗೂ ವಿವಿಧ ಪದಾಧಿಕಾರಿಗಳು ಕಾರ್ಮಿಕ ಕಲ್ಯಾಣ ಸಚಿವರಾದ ಸಂತೋಷ್ ಲಾಡ್ ರವರಿಗೆ ಹರಪನಹಳ್ಳಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮೂಲಕ ಇಂದು ಹರಪನಹಳ್ಳಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ್ದಾರೆ. ಈ ನಿಯೋಗದಲ್ಲಿ ಅಧ್ಯಕ್ಷ ದಾದಾಪೀರ್, ಸಂಘಟನಾ ಕಾರ್ಯದರ್ಶಿ ಬಳಿಗಾನೂರ್ ಕೊಟ್ರೇಶ, ಕೋಶಾಧ್ಯಕ್ಷ ಎಸ್ ನಟರಾಜಪ್ಪ, ರಮೇಶ, ಯಲ್ಲಪ್ಪ, ಡಿ ಸಂತೋಷ್, ಫಯಾಜ್, ಬಸವರಾಜ್, ರವಿ, ಡಿ ಶಿವರಾಮ್, ಡಿ ಮಂಜುನಾಥ್, ಎಜಿ ರಮೇಶ್ ಮೊದಲಾದವರು ಇದ್ದರು. ವರದಿ ಗುಡಿಹಳ್ಳಿ ಹಾಲೇಶ್, ನಿರೂಪಣೆ ನಾಗಸಮನ್ ಟಿಡಿ. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು ಎಲ್ಲರಿಗೂ. ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಇಂದು ಹರಪನಹಳ್ಳಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಆಗಮಿಸಿ ಹೋರಾಟದ ಮುಖಾಂತರ ಮನವಿ ಪತ್ರವನ್ನು ನೀಡಲಾಯಿತು. ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳಾದ ಮದುವೆ ಧನ ಸಹಾಯ, ಮರಣ, ವೈದ್ಯಕೀಯ, ಶೈಕ್ಷಣಿಕ, ಹೆರಿಗೆ ಭತ್ಯೆ, ಪಿಂಚಣಿ ಹಲವಾರು ಸೌಲಭ್ಯಗಳಕ್ಕಾಗಿ ಅರ್ಜಿ ಸಲ್ಲಿಸಿದ ಕಟ್ಟಡ ಕಾರ್ಮಿಕರ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ರು ಕೂಡ ಹಣ ಬಂದಿಲ್ಲ. ಸಣ್ಣ ಪುಟ್ಟ ನೆಪ ಹೇಳಿ ತಿರಸ್ಕಾರ ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ವಿಳಂಬ ನೀತಿ ಮತ್ತು ಕಟ್ಟಡ ಕಾರ್ಮಿಕರ ಅನ್ಯಾಯ ಖಂಡಿಸಿ ಇವತ್ತು ಮನವಿ ಪತ್ರವನ್ನು ನಮ್ಮ ಹರಪನಹಳ್ಳಿ ಕಾರ್ಮಿಕ ನಿರೀಕ್ಷಕರ ಮುಖಾಂತರ ಮಾನ್ಯ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದೀವಿ. ಅವರು ಕೂಡ ಮೊನ್ನೆ ಉದ್ಯೋಗ ಮೇಳ ಮತ್ತು ಏನು ಸಂಘಟನೆಗಳಿಗೆ ಮುಖಾಂತರ ಸಂವಾದ ಕಾರ್ಯಕ್ರಮ ಅಂತ ಹೇಳಿ ಬರ್ತಾವಂತೇಳಿ ಬರಲಿಲ್ಲ. ಬಂದಿದ್ರು ಕೂಡ ಸಣ್ಣ ಪುಟ್ಟ ಕಾರ್ಮಿಕರ ಸಮಸ್ಯೆ ಬಗೆಹರಿತಿತ್ತು. ಅವತ್ತು ಅವರು ಕಾರ್ಮಿಕ ಸಚಿವರು ಹರಪನಹಳ್ಳಿಗೆ ಬರಲಿದ್ದಕ್ಕೆ ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲ ಕಾರ್ಮಿಕರು ಬೇಸರ ಆಗಿದ್ದಾರೆ. ಹಾಗಾಗಿ ಕಟ್ಟಡ ಕಾರ್ಮಿಕರಿಗೆ ಏನು ಕಚೇರಿ ಇಲ್ಲ, ಕಾರ್ಮಿಕ ಭವನ ಇಲ್ಲ ಮತ್ತು ಅವರ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಕೂಡಲೇ ಅದನ್ನು ಬಗೆಹರಿಸಬೇಕು. ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿಯವರೇ, ಕೂಡಲೇ ನಮ್ಮ ಹರಪನಹಳ್ಳಿಗೆ ಬಂದು ಕಾರ್ಮಿಕ ಸಮಸ್ಯೆಗೆ ಬಗೆಹರಿಸಿ, ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ 3,50,000 ಜನಸಂಖ್ಯೆಯಲ್ಲಿ 1 ಲಕ್ಷಕ್ಕೆ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ. 29,000 ಮಾತ್ರ ಕಟ್ಟಡ ಕಾರ್ಮಿಕರು ನೋಂದಣಿಗೆ, ಅವರಿಗೆ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ. ಮತ್ತು ಕಟ್ಟಡ ಕಾರ್ಮಿಕರ ಹಣ ಬೇರೆ ಬೇರೆಗೆ ದುರುಪಯೋಗ ಆಗ್ತದೆ. ವೈದ್ಯಕೀಯ ಮತ್ತು ಬೇರೆ ಏನನ್ನ ವೈದ್ಯಕೀಯ ಮುಖಾಂತರ ಏನನ್ನ ಬ್ಲಡ್ ಚೆಕಪ್ ಮಾಡಿ ಹಣ ದುರುಪಯೋಗ ಆಗ್ತದೆ. ಸಣ್ಣ ಕಿಟ್ಟು ಅದು ಇದು ಅಂತೇಳಿ ದುರುಪಯೋಗ ಆಗುತ್ತೆ. ಕಟ್ಟಡ ಕಾರ್ಮಿಕರಿಗೆ ಸರಿಯಾಗಿ ಈಗಾಗಲೇ ಡಬಲ್ ಆಗಿದೆ. ಏನು ಸಹಜ ಮರಣಕ್ಕಾಗಿರ್ಬೋದು ಮತ್ತು ಅಪಘಾತ ಪರಕ್ಕೆ ಡಬಲ್ ಆಗಿದೆ. ಅದು ಕೂಡ ಅದು ಆದೇಶನೂ ಕೂಡ ಬರ್ತಾ ಇಲ್ಲ. ನೀವು ಕೂಡ ಕಟ್ಟಡ ಕಾರ್ಮಿಕರು ಇರ್ತಕ್ಕಂಥ ಕೋಟಿ ಹಣವನ್ನು ಕಾರ್ಮಿಕರಿಗೆ ಅಂತೇಳಿ ಮಾಡಬೇಕಂತೇಳಿ ಕಾರ್ಮಿಕ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ನಾನು ಕಟ್ಟಡ ಕಟ್ಟುವ ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ATC ಸಂಘಟನೆಯ ರಾಜ್ಯ ಮಂಡಳಿ ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್ ಮಾತಾಡ್ತಾರೆ. ಆಗಲಿ ಸಮಸ್ಯೆ ಭಾಳ ಸಮಸ್ಯೆ ಐತಿ. 1 ವರ್ಷದ ಮೇಲೆ ನಮ್ಗೆ ಮಂಜೂರಾತಿ ಕಾಪಿ ಕೊಟ್ಟು ಆರ್ಡರ್ ಕಾಪಿ ಕೊಟ್ಟು ATC ನೇತೃತ್ವದಲ್ಲಿ ಇವತ್ತು ನಾವು ಮನವಿ ಪತ್ರವನ್ನ ಕಲ್ಲು ಹೊಡೆಯುವ ಮತ್ತು ಕ್ವಾರಿ ಕಾರ್ಮಿಕರ ಸಂಘ ಹರಪನಹಳ್ಳಿ